ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಕಥೆಯ ಬಗ್ಗೆ ಮಾಹಿತಿಯನ್ನ ನೋಡೋಣ. ಇಲ್ಲಿ ಭೀಮೇಶ್ವರ ವ್ರತವನ್ನ ಬಹಳ ವಿಶೇಷವಾಗಿ ಸ್ತ್ರೀಯರು ಆಚರಣೆ ಮಾಡುವಂಥದ್ದಿದೆ. ಆದ್ರೆ ಈ ವ್ರತ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಲೋಪದೋಷಗಳಾದರೂ ಕೂಡ ಈ ವ್ರತ ಕಥೆಯನ್ನ ಕೇಳೋದ್ರಿಂದ ಆ ದೋಷಗಳು ನಿವಾರಣೆಯಾಗುತ್ತೆ. ನೀವು ನಿಷ್ಠೆಯಿಂದ ವ್ರತ ಮಾಡಿದಂತಹ ಫಲವೇ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಉಲ್ಲೇಖ ಇದೆ ಧರ್ಮಶಾಸ್ತ್ರಗಳಲ್ಲಿ. ಅದಕ್ಕಾಗಿ ಈ ದಿನ ಶ್ರೀ ಭೀಮೇಶ್ವರ ವ್ರತ ಕಥೆ ಪ್ರತಿಯೊಬ್ಬರು ಕೂಡ ಕೇಳಲೇಬೇಕಾಗತ್ತೆ. ಇಲ್ಲಿ ನೈಮಿಷಾರಣ್ಯ ವಾಸಿಗಳಾದಂತಹ ಶೌನಕಾದಿ ಮಹಾಮುನಿಗಳು ಸೂತ ಪುರಾಣಿಕರನ್ನ ಒಮ್ಮೆ ಭೇಟಿಯಾಗಿ ಕೇಳ್ತಾರೆ, ಮುನಿವರಿಯರೇ, ಸ್ತ್ರೀಯರು ಆಚರಿಸಲಿಕ್ಕೆ ತುಂಬಾ ಅನುಕೂಲಕರವಾಗಿರುವಂತಹ ಹಾಗೆ ಸೌಭಾಗ್ಯ, ಸೌಮಂಗಲ್ಯ, ಸುಖ, ಸಂತೋಷ, ಉತ್ತರೋತ್ತರ ಅಭಿವೃದ್ಧಿ ಪ್ರದವಾಗಿಯೂ ಇರುವಂತಹ ಒಂದು ವ್ರತವನ್ನ ಹೇಳಬೇಕು ಅನ್ನುವಂಥ ಒಂದು ಬಯಕೆಯನ್ನ ವ್ಯಕ್ತಪಡಿಸ್ತಾರೆ. ಆಗ ಸೂತ ಮಹಾಮುನಿಗಳು ಹೇಳ್ತಾರೆ, ಸೌಮಂಗಲ್ಯಾಭಿವೃದ್ಧಿಯನ್ನ ಬಯಸುವಂತಹ ಸ್ತ್ರೀಯರು ಆಷಾಢ ಮಾಸದ ಅಮಾವಾಸ್ಯೆಯ ದಿವಸ ಪತಿ ಸಂಜೀವಿನಾರ್ಥವಾಗಿ ಸುಖಪ್ರದವಾದಂತಹ ಭೀಮೇಶ್ವರ ಅಮಾವಾಸ್ಯೆಯ ವ್ರತವನ್ನ ಮಾಡಬೇಕು. ಈ ವ್ರತಕ್ಕೆ ಜ್ಯೋತಿ ಸ್ತಂಭ ವ್ರತ ಅಂತ ಹೇಳಿ ಕರೀತಾರೆ. ಕೆಲವರು ಪತಿ ಸಂಜೀವಿನಿ ವ್ರತ ಅಂತ ಹೇಳಿ ಕೂಡ ಕರೆಯುತ್ತಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾರೆ. ಆ ದಿನ ಸ್ತ್ರೀಯರು ಮಂಗಳ ಸ್ನಾನವನ್ನ ಮಾಡಿ ಪೂಜಾ ಗೃಹವನ್ನ ರಂಗವಲ್ಯಾದಿಗಳಿಂದ ಅಲಂಕಾರ ಮಾಡಿ ಒಂದು ಪೀಠವನ್ನ ಹಾಕಿ ಅದರ ಮೇಲೆ ಅಕ್ಕಿಯನ್ನ ಹರಡಿ ಆ ಸ್ಥಳದಲ್ಲಿ 2 ಮಣ್ಣಿನ ಬೊಂಬೆಗಳನ್ನ ಜ್ಯೋತಿ ಸ್ತಂಭ ಅನ್ನುವಂತಹ ವಿಧಾನದಿಂದ ಒಂದು ದೀಪವನ್ನು ಕೂಡ ಇಟ್ಟು ಉಮಾ ಸಹಿತನಾದಂತಹ ಮಹೇಶ್ವರನನ್ನ ಆವಾಹನೆ ಮಾಡಬೇಕು. ಜ್ಯೋತಿರ್ಮಯಾತ್ಮನೆಂದು ಭಕ್ತಿ ಧ್ಯಾನ ಮಾಡ್ತಾ ತುಪ್ಪದ ದೀಪವನ್ನ ಹಚ್ಚಿರುವಂತಹ ದೀಪ ಸ್ತಂಭವನ್ನ ಆ ಸ್ಥಳದಲ್ಲಿಟ್ಟು ಆ ಸ್ತಂಭದಲ್ಲಿರುವಂತಹ ಉಮಾ ಮಹೇಶ್ವರರನ್ನ ಭಕ್ತಿಯಿಂದ ಪೂಜೆ ಮಾಡಿ ಗೋಧೂಮ ಪಿಷ್ಟದಿಂದಲೂ ಕಡುಬುಗಳಿಂದಲೂ ನೈವೇದ್ಯವನ್ನ ಮಾಡಿ ಅದನ್ನ 100ರಂತೆ ಆಚಾರ್ಯರಿಗೆ ಉಪಾಯನ ದಾನವಾಗಿ ಕೊಡಬೇಕು. ಇನ್ನು 9 ಗಂಟಿನ ದಾರವನ್ನ ಮಂತ್ರ ಪುರಸ್ಸರವಾಗಿ ಕೈಗೆ ಕಟ್ಟಿಕೊಂಡು ಚಂದ್ರನಿಗೆ ಅರ್ಘ್ಯ ಪ್ರದಾನವನ್ನ ಮಾಡಿ ಸುವಾಸಿನಿಯರನ್ನ ಭೋಜನ ದಾನ ದಕ್ಷಿಣಾದಿಗಳಿಂದ ತೃಪ್ತಿಪಡಿಸಬೇಕು. ಮತ್ತೆ ತಾನು ಕಥೆಯನ್ನ ಕೇಳಿದ ನಂತರದಲ್ಲಿ ಭೋಜನವನ್ನ ಮಾಡಿ ರಾತ್ರಿ ಭಗವಂತನನ್ನ ಧ್ಯಾನ ಮಾಡ್ತಾ ಆ ದೀಪಸ್ತಂಭದ ಬಳಿಯಲ್ಲಿಯೇ ಮಲಗಿರಬೇಕು. ಈ ರೀತಿ 9 ವರ್ಷಗಳ ಕಾಲ ಮಾಡಿ ಉದ್ಯಾಪನೆಯನ್ನ ಮಾಡಬೇಕು. ಈ ರೀತಿ ಮಾಡಿದ್ರೆ ಸರ್ವ ಇಷ್ಟಾರ್ಥಗಳು ಕೂಡ ಲಭಿಸತ್ತೆ. ಇಂತಹ ಸರ್ವೋತ್ತಮವಾದಂತಹ ವ್ರತವನ್ನ ಮಾಡಿ ಸತ್ತ ಪತಿಯನ್ನ ಬದುಕಿಸಿಕೊಂಡಂತಹ ಒಬ್ಬ ಪತಿವ್ರತೆಯ ಕಥೆಯನ್ನ ನಿಮ್ಗೆ ತಿಳಿಸ್ತೇನೆ ಅಂತ ಹೇಳಿ ಮುಂದುವರಿಸ್ತಾರೆ. ಆ ಒಂದು ಕಥೆ ಬಹಳ ವಿಶೇಷವಾಗಿರುವಂಥದ್ದು. ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಅನ್ನುವಂಥ ರಾಜ ಧರ್ಮದಿಂದ ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಸಾಧ್ವಿಯಾದಂತಹ ಪತ್ನಿ ಸರ್ವಶಾಸ್ತ್ರ ವಿಶಾರದನೂ ಸುಂದರನೂ ಧೈರ್ಯವಂತನೂ ಆದಂತಹ ವೈಜಯಶೇಖರ ಅನ್ನುವಂಥ ಒಬ್ಬ ಮಗ ಕೂಡ ಇದ್ದ. ಪ್ರಾಪ್ತ ವಯಸ್ಸನಾದಂತಹ ಮಗನಿಗೆ ಮದುವೆ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇರುವಂತಹ ಸಂದರ್ಭದಲ್ಲೇ ಅವನು ದೈವ ಯೋಗದಿಂದ ಮರಣ ಹೊಂದುತ್ತಾನೆ. ಮಗ ಅತ್ಯಂತ ದುಃಖ ತಪ್ರರಾದಂತಹ ಆ ರಾಜ ದಂಪತಿಗಳು ಮೃತನಾದಂತಹ ಪುತ್ರನ ಕಳೆ ಬರಕ್ಕೆ ವಿವಾಹವನ್ನ ಮಾಡಿ ತಮ್ಮ ಸಂತೋಷವನ್ನ ಅಥವಾ ತಮ್ಮ ಆಸೆಯನ್ನ ನೀಗಿಸಿಕೊಳ್ಬೇಕು ಅನ್ನುವಂಥ ಒಂದು ಬಯಕೆಯನ್ನ ವ್ಯಕ್ತಪಡಿಸ್ತಾರೆ. ಆಗ ಇಡೀ ರಾಜ್ಯದಲ್ಲೇ ಈ ಒಂದು ವಿಚಾರ ಸಂಚಲನವಾಗುತ್ತೆ. ಜೊತೆಗೆ ಈ ನನ್ನ ಮೃತನಾದಂತಹ ಮಗನಿಗೆ ಮದುವೆಗಾಗಿ ಹೆಣ್ಣು ಕೊಡತಕ್ಕವರಿಗೆ 1,00,000 ದ್ರವ್ಯವನ್ನ ಕೊಡ್ತೇನೆ ಅಂತ ಹೇಳಿ ಪಟ್ಟಣದಲ್ಲಿ ಡಂಗೂರವನ್ನ ಸಾರಿಸ್ತಾನೆ. ಆ ಪಟ್ಟಣದಲ್ಲಿ ವೇದಾಂಗ ಸಕಲ ಶಾಸ್ತ್ರ ಪಾರಂಗತನೂ ಅಗ್ನಿಹೋತ್ರ ಕರ್ಮನಿರತನೂ ದರಿದ್ರನೂ ಆದಂತಹ ಮಾಧವ ಶರ್ಮಾ ಅನ್ನೋಂಥ ಒಬ್ಬ ಬ್ರಾಹ್ಮಣನಿಗೆ 5 ಜನ ಹೆಣ್ಣು ಮಕ್ಕಳು ಇರ್ತಾರೆ. ಮಾಧವ ಶರ್ಮಾ ತನ್ನ ಪತ್ನಿ ಸುಶೀಲೆಗೆ ಈ ಡಂಗೂರದ ವಿಚಾರವನ್ನ ತಿಳಿಸ್ತಾನೆ. ಹಾಗೆ ಹೆಂಡತಿಗೆ ಹೇಳ್ತಾನೆ, ತಾನು ಪೂರ್ಣ ವಿದ್ಯಾವಂತನಾಗಿದ್ರೂ ಕೂಡ ದಾರಿದ್ರ್ಯದಿಂದ ಪೀಡಿತರಾಗಿದ್ದೇವೆ. ಮಕ್ಕಳಿಗೆ ಸರಿಯಾಗಿ ಆಹಾರವನ್ನು ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಆದ್ರಿಂದ ನಮ್ಮ 5 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನ ಆ ರಾಜಪುತ್ರನಿಗೆ ಕೊಡೋಣ, ನಮಗೆ 1,00,000 ವರಹ ಬರುತ್ತೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಾನೆ. ಮೊದಲು ಪತ್ನಿ ಸುಶೀಲೆ ಈ ಮಾಧವ ಶರ್ಮನ ಮಾತಿಗೆ ಒಪ್ಪಲ್ಲ. ನಂತರ ತನ್ನ ಪತಿಯ ಮಾತಿಗೆ ಒಪ್ಪಿಕೊಳ್ತಾಳೆ. ಮಾಧವ ಶರ್ಮ ರಾಜನಿಗೆ ತನ್ನ ನಿಶ್ಚಯವನ್ನ ತಿಳಿಸ್ತಾನೆ. ಮಾರನೇ ದಿನ ರಾಜ ಮಾಧವ ಶರ್ಮನಿಗೆ 1,00,000 ದ್ರವ್ಯವನ್ನ ಕೊಟ್ಟು ಅವನ ಮಗಳನ್ನ ತನ್ನ ಮಗನಿಗೆ ಶಾಸ್ತ್ರೋಕ್ತವಾಗಿ ಮದುವೆಯನ್ನ ಮಾಡಿಸಿ ನಂತರ ಶವವನ್ನ ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಚಿತೆಯನ್ನ ನಿರ್ಮಾಣ ಮಾಡಿ ಅದರ ಮೇಲೆ ಶವವನ್ನ ಇಟ್ಟು
ಸೊಸೆಗೆ ಬೆಂಕಿಯನ್ನ ಹಚ್ಚುವಂತೆ ತಿಳಿಸ್ತಾರೆ. ಪತಿ ಭಕ್ತಿ ಪಾರಾಯಣೆಯಾದಂತ ಆ ಹುಡುಗಿಯ ಮನಸ್ಸಿನಲ್ಲಿ ಪರಮೇಶ್ವರನನ್ನ ಧ್ಯಾನ ಮಾಡ್ತಾ ಅಗ್ನಿಯನ್ನ ಪ್ರತಿಷ್ಠಿಸ್ತಾಳೆ. ಕೂಡಲೇ ಅಗಾಧವಾದಂತಹ ಒಂದು ಕುಂಭದ್ರೋಣ ಮಳೆ ಸುರಿಯತ್ತೆ. ಎಲ್ಲೆಲ್ಲೂ ನೀರು ತುಂಬಿಕೊಳ್ಳತ್ತೆ. ರಾಜ ಪರಿವಾರ ಎಲ್ಲರೂ ಕೂಡ ಆ ಮಳೆಯ ಆಶ್ರಯಕ್ಕಾಗಿ ತಮ್ಮ ತಮ್ಮ ಮನೆಗಳಿಗೆ ಹೊರಟೋಗ್ತಾರೆ. ಆ ದಿನ ಅಮಾವಾಸ್ಯೆ, ಗಾಢಾಂಧಕಾರ ಹಬ್ಬಿರುತ್ತೆ. ಆ ದುರ್ಗಮ ಪ್ರದೇಶದಲ್ಲಿ ಆ ಬಾಲಕಿಯೊಬ್ಬಳೆ ರೋಧಿಸ್ತಾ ಆ ಶವದ ಬಳಿ ಇಡೀ ರಾತ್ರಿಯನ್ನ ಕಳೆಯಬೇಕಾದಂತಹ ಸಂದರ್ಭ. ಆ ಕಷ್ಟ ಸಮಯದಲ್ಲಿ ತನಗೆ ಮತ್ತಾರೂ ಗತಿ ಇಲ್ಲ ಅಂತ ಹೇಳಿ ಭಗವಂತನನ್ನ ಕುರಿತು ಭಕ್ತಿಯಿಂದ ಬೇಡಿಕೊಳ್ತಾಳೆ. ಆಗ ಮಹಾದೇವ ಮೃತ್ಯುಂಜಯ, ನಿನ್ನ ಹೊರತು ನನಗೆ ಮತ್ಯಾರೂ ದಿಕ್ಕಿಲ್ಲ. ನಿನ್ನಿಂದ ಮಾರ್ಕಾಂಡೇಯನು, ಚವನ ಋಷಿಯು, ಶ್ವೇತವಾಹನರು ಪೂರ್ಣ ಆಯಸ್ಸನ್ನ ಪಡ್ಕೊಂಡ್ರು. ರತಿದೇವಿಗೂ ಕೂಡ ಸ್ವಾಹ ಸ್ವದೇವಿಯರಿಗೂ ಮಾರ್ಕಾಂಡೇಯನ ಪತ್ನಿಗೂ ನೀನು ಸೌಭಾಗ್ಯವನ್ನ ಕೊಟ್ಟ ಹಾಗೆ ನನಗೂ ಕೂಡ ಸೌಭಾಗ್ಯವನ್ನ ಕೊಡು. ನನ್ನ ಪತಿಯ ಜೀವವನ್ನ ಉಳಿಸು, ನನ್ನ ಮಾಂಗಲ್ಯವನ್ನ ಕಾಪಾಡು ಅಂತ ಹೇಳಿ ಪರಶಿವನಲ್ಲಿ ಬೇಡಿಕೊಳ್ತಾಳೆ. ಆ ದಯಾಳುವಾದಂತಹ ಪರಮೇಶ್ವರ ನಂದಿ ವಾಹನನಾಗಿ ಪಾರ್ವತಿ ಸಮೇತನಾಗಿ ಆ ಸ್ಮಶಾನಕ್ಕೆ ಬರ್ತಾನೆ. ತನ್ನ ಭಕ್ತಳಿಗೆ ದರ್ಶನವನ್ನ ಕೊಡ್ತಾನೆ. ಆಗ ಆ ಕನ್ಯಾಮಣಿ ಭಕ್ತಿಯಿಂದ ಶಿವ ಪಾರ್ವತಿಯರಿಗೆ ನಮಸ್ಕಾರ ಮಾಡಿ ತನ್ನ ಪ್ರಾರ್ಥನೆಯನ್ನ ಅನುಗ್ರಹಿಸಿ ಕಾಪಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾಳೆ. ಆಗ ಪರಮೇಶ್ವರ ಆ ಅಮಾವಾಸ್ಯೆಯ ಸರಿರಾತ್ರಿಯಲ್ಲಿ ಭೀಮೇಶ್ವರ ಅಮಾವಾಸ್ಯೆಯ ವ್ರತವನ್ನ ಆಚರಣೆ ಮಾಡು, ನಿನ್ನ ಪತಿಗೆ ಜೀವ ಮರಳಿ ಬರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾನೆ. ಅದೇ ರೀತಿ ಆ ಬಾಲಕಿ ಸಂತೋಷ ಭರಿತಳಾಗಿ ಹತ್ತಿರದಲ್ಲೇ ಇದ್ದಂತಹ ಮಣ್ಣಿನಿಂದ ದೀಪಸ್ತಂಭವನ್ನ ಮಾಡಿ ಆಲದ ಹಾಲನ್ನ ಎಣ್ಣೆಯಾಗಿ ಹಾಕಿ ಆಲದ ನಾರಿನಿಂದ ಬತ್ತಿಯನ್ನ ಮಾಡಿ ಅದೇ ಆಲದ ಎಲೆಗಳನ್ನ ವಿಳ್ಳೆದೆಲೆಯನ್ನಾಗಿಯೂ ಆಲದ ಹಣ್ಣುಗಳನ್ನೇ ಅಡಿಕೆಯಾಗಿಯೂ ಹಾಗೆ ಚಿಗುರು ಗರಿಕೆಗಳನ್ನ ಹೂವಾಗಿಯೂ ಮಾಡಿಕೊಂಡು ಮಣ್ಣಿನ ಉಂಡೆಗಳಿಂದ ಕಡುಬುಗಳನ್ನ ಮಾಡಿಟ್ಟುಕೊಂಡು ಭಕ್ತಿಯಿಂದ ಮನಸ್ಸಿನಲ್ಲೇ ಧೂಪ ದೀಪ ನೈವೇದ್ಯ ತಾಂಬೂಲ ದಕ್ಷಿಣಾದಿಗಳನ್ನ ಸ್ಮರಣೆ ಮಾಡ್ತಾ ಏಕಚಿತ್ತ ಮನೋಭಾವದಿಂದ ದೃಢ ಸಂಕಲ್ಪಿತಳಾಗಿ ಈ ಭೀಮೇಶ್ವರ ವ್ರತವನ್ನ ಮಾಡ್ತಾಳೆ. ಆ ವ್ರತದ ಪ್ರಭಾವದಿಂದ ಪಾರ್ವತಿ ಪರಮೇಶ್ವರರಿಗೆ ಕರುಣೆ ಉಂಟಾಗತ್ತೆ. ಆ ಸಂದರ್ಭದಲ್ಲೇ ಸತ್ತು ಮಲಗಿದ್ದಂತಹ ರಾಜಕುಮಾರ ಮಲಗಿದ್ದವನು ಏಳುವಂತೆ ಚಿತೆಯ ಮೇಲೆದ್ದು ಕುಳಿತುಕೊಳ್ತಾನೆ. ಸ್ಮಶಾನವೇ ಅರಮನೆಯಾಗುತ್ತೆ, ಚಿತೆಯೇ ಪರ್ಯಂಕವಾಗುತ್ತೆ. ಆಗ ತನ್ನ ಗಂಡನ ಸ್ಥಿತಿಯನ್ನ ಕಂಡು ಸಂತೋಷದಿಂದ ಸತಿಪತಿಗಳಿಬ್ಬರೂ ಕೂಡ ಪಾರ್ವತಿ ಪರಮೇಶ್ವರರಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರೆ. ಇಲ್ಲಿ ಆ ವೇಳೆಗೆ ಬೆಳಗಾಗುವಂತಹ ಸಂದರ್ಭ. ರಾಜಭಟರು ಬಂದು ನೋಡ್ತಾರೆ. ಆಶ್ಚರ್ಯಪಟ್ಟು ಆ ವಿಚಾರವನ್ನ ಮಹಾರಾಜನಿಗೆ ತಿಳಿಸ್ತಾರೆ. ಇಲ್ಲಿ ಮಹಾರಾಜನಿಗೆ ಅರಮನೆಯಲ್ಲಿ ಸಾಮ್ರಾಜ್ಯದಲ್ಲಿ ಆನಂದ ಆಶ್ಚರ್ಯಗಳು ಏಕಕಾಲಕ್ಕೆ ಉಂಟಾಗುತ್ತೆ. ಹಾಗೆ ರಾಜ ಮತ್ತೆ ಪರಿವಾರದವರು ಅಲ್ಲಿಗೆ ಬಂದು ನಡೆದಂತಹ ವಿಚಾರವನ್ನೆಲ್ಲ ಕೇಳಿಕೊಂಡು ಆನಂದದಿಂದ ಅವರಿಬ್ಬರನ್ನು ಕೂಡ ಅರಮನೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಬಡಬಗ್ಗರಿಗೆ ಅನ್ನ ಆಹಾರ ವಸ್ತ್ರಾದಿಗಳನ್ನ ದಾನ ಮಾಡ್ತಾರೆ. ಇಲ್ಲಿ ಮಾಧವ ಶರ್ಮನನ್ನ ಬಹಳವಾಗಿ ಹೊಗಳಿ ಮನ್ನಿಸ್ತಾರೆ. ಆ ದಂಪತಿಗಳು ನಂತರ ಇಹದಲ್ಲಿ ಸಕಲ ಸೌಖ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶಿವ ಸಾಯುಜ್ಯವನ್ನ ಪಡ್ಕೊಂಡ್ರು ಅನ್ನುವಂತ ಒಂದು ವಿಚಾರ ಈ ಜ್ಯೋತಿರ್ಭೀಮೇಶ್ವರ ವ್ರತದ ಹಿನ್ನೆಲೆಯಲ್ಲಿ ಇರುವಂತದ್ದು. ಹಾಗಾಗಿ ಸೂತ ಮಹಾಮುನಿಗಳು ಶೌನಕಾದಿಗಳಿಗೆ ಹೇಳಿದಂತಹ ಸ್ಕಾಂದ ಪುರಾಣೋಕ್ತವಾದಂತಹ ಈ ಪತಿ ಸಂಜೀವಿನಿ ಅಥವಾ ಭೀಮೇಶ್ವರ ಅಮಾವಾಸ್ಯೆಯ ವ್ರತ ಕಥೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಹಾಗಾಗಿ ಈ ವ್ರತ ಕಥೆಯನ್ನ ಓದಿದಂಥವ್ರಿಗೆ, ಹೇಳುವಂಥವ್ರಿಗೆ, ಕೇಳುವಂಥವ್ರಿಗೂ ಕೂಡ ಸಂತಾನ ಸೌಭಾಗ್ಯಾದಿಗಳನ್ನ ಪರಶಿವ ದಯಪಾಲಿಸ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ತಾವು ಕೂಡ ಪವಿತ್ರವಾದಂತಹ ಈ ಜ್ಯೋತಿರ್ಭೀಮೇಶ್ವರ ವ್ರತದ ಕಥೆಯನ್ನ ಕೇಳಿದ್ರಿ. ಮನಸ್ಸು ಪರಮ ಭಕ್ತಿ ಸಾಗರದಲ್ಲಿ ಮುಳುಗುವಂತಾಯ್ತು. ಹಾಗೆ ಪಾರ್ವತಿ ಪರಮೇಶ್ವರರಲ್ಲಿ ನಿಮ್ಮ ಅನನ್ಯವಾದಂತಹ ಭಕ್ತಿಯನ್ನ ಸಮರ್ಪಣೆ ಮಾಡಿ ಮತ್ತೊಮ್ಮೆ ಪಾರ್ವತಿ ಪರಮೇಶ್ವರರನ್ನ ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ನೀವು ಹಚ್ಚಿಟ್ಟಿರುವಂತಹ ದೀಪವನ್ನ ಈಗ ದರ್ಶನ ಮಾಡ್ಕೊಳ್ಳಿ, ದೀಪ ನಮಸ್ಕಾರವನ್ನ ಮಾಡ್ಕೊಳ್ಳಿ. ಒಳ್ಳೆದಾಗತ್ತೆ. ತಮಗೆಲ್ಲರಿಗೂ ಕೂಡ ಜ್ಯೋತಿರ್ಭೀಮೇಶ್ವರ ವ್ರತ ಸಕಲ ಸನ್ಮಂಗಳಗಳನ್ನ ಕರುಣಿಸ್ಲಿ. ಅದರಲ್ಲೂ ವಿಶೇಷವಾಗಿ ವಿವಾಹಿತರಾದಂತಹ ಸ್ತ್ರೀಯರಿಗೆ, ವಿವಾಹ ಆಗಬೇಕಾದಂತಹ ಕನ್ಯಾಮಣಿಗಳಿಗೆ ಸಕಲ ಸಂಪತ್ತು, ನಿಮ್ಮ ಇಷ್ಟದಾಯಕವಾದಂತಹ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ನಾವು ಕೂಡ ಪ್ರಾರ್ಥನೆಯನ್ನ ಮಾಡೋಣ.